ಎಲ್ಲಾ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರಗಳು. ಇಂದು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾನು ಒಂದು ಮನವಿ ಪತ್ರವನ್ನು ನೀಡಿದ್ದೇನೆ. ಜಿಲ್ಲೆಯ ಕರ್ನಾಟಕ ಭೂವ್ಯಭಿವೃದ್ಧಿ ನಿಗಮ ವತಿಯಿಂದ ಉದ್ಯಮಶೀಲತೆ ಮತ್ತು ಐರಾವತ ಸ್ಕೀಮ್ ಯೋಜನೆಗಳಲ್ಲಿ 2022ರಿಂದ 2026ರವರೆಗೆ ಬ್ಯಾಂಕ್ ವ್ಯವಸ್ಥಾಪಕರುಗಳು ನಮ್ಮ ಕರ್ನಾಟಕ ಭೂವ್ಯಭಿವೃದ್ಧಿ ನಿಗಮ ವತಿಯಿಂದ ಶಾಸಕರ ಆಯ್ಕೆ ಮಾಡಿರತಕ್ಕಂಥ ಫಲಾನುಭವಿಗಳಿಗೆ ಅವರ ಬ್ಯಾಂಕ್ಗೆ ಅಲೆದಾಡಿಸ್ತಾ ಇದ್ದಾರೆ. ಇವರಿಗೆ ಕ್ಲೈಮ್ ಪತ್ರವನ್ನು ನೀಡ್ತಾ ಇಲ್ಲ ಬ್ಯಾಂಕ್ ಮ್ಯಾನೇಜರ್ಗಳನ್ನು. ಅದು ಜಿಲ್ಲೆಯ ಎಲ್ಲಾ ಬ್ಯಾಂಕ್ಗಳು ಈ ISP ಯೋಜನೆ ಒಳಗ ಎಷ್ಟು ಟಾರ್ಗೆಟ್ ಅಥವಾ ಅಷ್ಟು ಟಾರ್ಗೆಟ್ಗಳನ್ನು ನಮ್ಮ ಫಲಾನುಭವಿಗಳಿಗೆ ಕೊಡಬೇಕಂತೇಳಿ ನಾನು ಕರ್ನಾಟಕ ಭೂವ್ಯಭಿವೃದ್ಧಿ ನಿಗಮ ವತಿಯಿಂದ ನಿನ್ನೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಇವರನ್ನು ಸಂಪರ್ಕಿಸಿದಾಗ ಇವರು ಜಿಲ್ಲಾ ಪಂಚಾಯತ್ CO ಅವರು ಅಥವಾ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ನೀಡಿ ಅಂತ ಹೇಳಿದಾಗ ನಾನು ಇಂದು ಬೆಳಗ್ಗೆ ಅವರನ್ನು ಸಂಪರ್ಕಿಸಿ ಹೋಗಿ ಭೇಟಿಯಾಗಿ ಮನವಿ ಪತ್ರವನ್ನು ನೀಡಿದೆ. ಈ ಬ್ಯಾಂಕ್ಗಳು ನಮ್ಮ ಬಡ ಜನರಿಗೆ ಸಾಲ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ. ಇವರೇನಾರ ಮಹಾರಾಷ್ಟ್ರ ಅಥವಾ ಪಕ್ಕದ ಜಿಲ್ಲೆಯ ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ರಾಜ್ಯದಿಂದ ಬಂದು ಇಲ್ಲಿ ಬೀದರ್ ಜಿಲ್ಲೆ ಒಳಗೆ ಕೆಲಸ ಮಾಡ್ತಾರೆ. ಅವ್ರ ಭಾಷೆ ನಮ್ಮ ಜನರಿಗೆ ತಿಳಿತಾ ಇಲ್ಲ. ಮತ್ತೆ ಇವ್ರೇನದ ಬ್ಯಾಂಕ್ ಅಲ್ಲಿ ISP ಸ್ಕೀಮ್ ಇಡ್ಬೇಕಂದ್ರೆ ಇವ್ರಿಗೆ ಡಿಪಾಸಿಟ್ ಕೇಳ್ತಾರೆ. ಇವ್ರು ಡಿಪಾಸಿಟ್ ಇದ್ರೆ ಇವ್ರು ಯಾಕೆ ಸಾಲ ತಗೋತಾ ಇದ್ರು ಅಲ್ಲಿ ಬ್ಯಾಂಕ್ ಅಲ್ಲಿ? ಇವರು ಜೀವನ ಸರ್ಕಾರ ಇವ್ರಿಗೆ ಒಂದು ಜೀವನ ನಡೆಸ್ಕೊಳಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ಸಬ್ಸಿಡಿ ಸಹಾಯಧನ ಅಂತ ಹೇಳ್ತಾರೆ. ಈ ಸಹಾಯಧನದ ಜೊತೆಗೆ ಬ್ಯಾಂಕ್ ಅವರು 1 ಲಕ್ಷ 2 ಲಕ್ಷ ಸಾಲ ಕೊಡ್ರಿ ಅಂತೇಳಿ ಸರ್ಕಾರದ ಆದೇಶಗಳು ಇರ್ತಾವ. ಆದೇಶ ಇದ್ದರೂ SC/ST ಜನಕ್ಕೆ ವಿನಾಕಾರಣದಿಂದ ಬ್ಯಾಂಕ್ ಅವರು ಸತಾಯಿಸ್ತಾರೆ. ಇವ್ರಿಗೆ ಹಳ್ಳಿ ಜನಕ್ಕೆ ಅಕೌಂಟ್ ಅಂಬದೇ ಗೊತ್ತಿಲ್ಲ. ಸುಮ್ಮನೆ ಏನೋ ಅಕೌಂಟ್ ಅಂತ ಕರೆದಿರ್ತಾರ. ಆಮೇಲೆ ಅವ್ರು ಸಿವಿಲ್ ಸ್ಕೋರ್ ಕೊಡ್ತಾರೆ. ಸಿವಿಲ್ ಸ್ಕೋರ್ ಇರಂಗಿಲ್ಲ. ಇವ್ರು ಟರ್ನೋವರ್ ಮಕ್ಕಳು ಸಿವಿಲ್ ಸ್ಕೋರ್ ಬೆಳಗ್ಗೆ ಎದ್ದು ಎಲ್ಲೋ ಕೆಲಸ ಹೋಗ್ತಾರೆ, ಗಾರೆ ಕೆಲಸ ಮಾಡ್ತಾರೆ, ಕಲ್ಲೊಡೆ ಕೆಲಸ ಮಾಡ್ತಾರೆ ಅಂತ ಜನಗಳು ಬಂದು ಎಲ್ಲಿ ಬ್ಯಾಂಕಿನಾಗ ಟರ್ನೋವರ್ ಮಾಡ್ತಾರೆ. ಅವ್ರ ಹತ್ರ ಯಾವುದೇ ಒಂದು 400-500 ರೂಪಾಯಿ ಕೂಲಿ ಕೆಲಸ ಮಾಡಿ ಅವ್ರ ಮನೆ ಜೀವನ ನಡೆಸ್ತಾರೆ. ಆ ಜೀವನ ನಡೆಸಕ್ಕೆ ಅವ್ರಿಗೆ ಸಾಕಾಗಿಲ್ಲ. ಆಮೇಲೆ ಇವ್ರು ಬ್ಯಾಂಕ್ ಅಲ್ಲಿ ಎಲ್ಲಿ ದುಡ್ಡು ಇಡ್ತಾರ ಅವ್ರ ಟರ್ನೋವರ್ ಆಗ್ತದ, ಸಿವಿಲ್ ಸ್ಕೋರ್ ಜಾಸ್ತಿ ಆಗಂಗಿಲ್ಲ. ಇವ್ರಿಗೆ ಏನದ ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ CO ಅವರು ಈ ಬ್ಯಾಂಕ್ ಎಲ್ಲಾ ಜಿಲ್ಲೆಯ ಎಲ್ಲಾ ಬ್ಯಾಂಕ್ ಸಿಬ್ಬಂದಿಗಳಿಗೆ ಮ್ಯಾನೇಜರ್ಗಳಿಗೆ ಕರೆಸಿ ಏನಾದ್ರು ಇದೊಂದು ಆದೇಶ ನೀಡಬೇಕು. ಇವ್ರಿಗೆ ಕಂಪಲ್ಸರಿ ರೂಲ್ಸ್ ರೆಗ್ಯುಲೇಷನ್ ಮಾಡಿಸಿ ಇವ್ರದ್ದು ಒಂದು ಸಾಲ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಆರ್ಡರ್ ಮಾಡಿಸ್ಬೇಕು. ಅವರಿಗೆಲ್ಲ ಬ್ಯಾಂಕ್ ಸಿಬ್ಬಂದಿಗಳಿಗೆ ಹೇಳ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲಾ ಪಂಚಾಯತ್ CO ಅವರಿಗೆ ಮತ್ತು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರಿಗೆ 3 ಜನಗಳಿಗೆ ನಾನು ಮನವಿ ಮಾಡ್ತೇನೆ. ನನ್ನ ಹೆಸರು ಸಂತೋಷ್ ಶಂಕರ್ ಅಂತೇಳಿ, ಜಿಲ್ಲಾ ಭೂಮಿ ಒಡೆಯರ ಸಮಾಜ ಸಂಘ.